ಒಂದೇ ದಿನ ಎರಡು ಏರ್ ಇಂಡಿಯಾ ವಿಮಾನಗಳಲ್ಲಿ ದೋಷ ಕಂಡು ಬಂದಿದೆ. ತಾಂತ್ರಿಕ ದೋಷದಿಂದ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ. ತಾಂತ್ರಿಕ ದೋಷ. ಒಂದೇ ದಿನದಲ್ಲಿ ಎರಡು ಏರ್ ಇಂಡಿಯಾ ವಿಮಾನಗಳಲ್ಲಿ ದೋಷ ಕಂಡು ಬಂದಿದೆ. ಟೆಕ್ನಿಕಲ್ ಪ್ರಾಬ್ಲಮ್. ಹಾರಾಟವನ್ನು ರದ್ದುಗೊಳಿಸಲಾಗಿದೆ ಇಮಿಡಿಯೇಟ್ ಆಗಿ. ಏರ್ ಇಂಡಿಯಾ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಹಿಡಿಶಾಪ ಹಾಕಿದ್ದಾರೆ. ಇದು ಕೂಡ ಲಂಡನ್ಗೆ ಹೊರಟಿದ್ದಂತಹ AI-159 ವಿಮಾನ ಅಹಮದಾಬಾದ್ನಲ್ಲೇ ಆಲ್ಟ್ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದಂಥ ವಿಮಾನ ಇದು. ಏರ್ ಇಂಡಿಯಾ ವಿರುದ್ಧ ವಿಮಾನಗಳ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೋಗಬೇಕಾಗಿತ್ತು ಎರಡು ಫ್ಲೈಟ್ಗಳನ್ನು ರದ್ದು ಮಾಡಲಾಗಿದೆ. ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಲಾಗಿದೆ. ಕಾರಣ ತಾಂತ್ರಿಕ ದೋಷ, ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಕೋಲ್ಕತ್ತಾದಲ್ಲಿ ಲ್ಯಾಂಡ್ ಮಾಡಲಾಗಿದೆ. ಏರ್ ಇಂಡಿಯಾ ವಿರುದ್ಧ ಎರಡೂ ವಿಮಾನಗಳ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ತಾನೇ ಇಡೀ ಪ್ರಪಂಚವೇ ಮರೆಯದಂತಹ ಒಂದು ದುರಂತ ಸಂಭವಿಸಿ ಅದೆಷ್ಟೋ ನೂರಾರು ಜನ ಪ್ರಾಣ ಕಳೆದುಕೊಂಡ್ರು ಈ ಒಂದು ಫ್ಲೈಟ್ ಆಕ್ಸಿಡೆಂಟ್ನಲ್ಲಿ, ಫ್ಲೈಟ್ ಕ್ರ್ಯಾಶ್ನಲ್ಲಿ. ಅದು ಕೂಡ ಏರ್ ಇಂಡಿಯಾಗೆ ಸಂಬಂಧಪಟ್ಟಂಥ ಫ್ಲೈಟು, ಅದೇ ಸಂಸ್ಥೆಯದ್ದು. ಈಗ ಅದೇ ಸಂಸ್ಥೆಯ ಮತ್ತೆ ಎರಡು ವಿಮಾನಗಳಲ್ಲಿ ಈ ರೀತಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಕಾಣಿಸ್ಕೊಂಡಿರುವಂಥದ್ದು ಸಹಜವಾಗಿ ಈ ನಿರಂತರವಾಗಿ ಫ್ಲೈಟ್ನಲ್ಲಿ ಓಡಾಡುವಂಥವರಿಗೆ ಬಹಳಷ್ಟು ಆತಂಕದ ವಾತಾವರಣವನ್ನು ಇನ್ನು ಮುಂದೆ ನಿರ್ಮಾಣ ಮಾಡ್ತಾ ಹೋಗುತ್ತೆ. ಬಹಳಷ್ಟು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂಥದ್ದೊಂದು ದೊಡ್ಡ ದುರಂತದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಕಪ್ಪು ಚುಕ್ಕೆಯೂ ಇಲ್ಲದಂಥ ರೀತಿಯಲ್ಲಿ ನಡೆಸಬೇಕಾಗಿರುತ್ತೆ. ಬಟ್ ಮತ್ತೆ ಕೆಲವು ದಿನಗಳಲ್ಲಿ, ಅತಿ ದೊಡ್ಡ ದುರಂತ ನಡೆದಂಥ ಕೆಲವು ದಿನಗಳಲ್ಲಿ ಈ ರೀತಿಯಾಗಿ ಏರ್ ಇಂಡಿಯಾದ ಎರಡು ಫ್ಲೈಟ್ಗಳು ರದ್ದಾಗುತ್ತೆ ಅಂದರೆ ನಿಜಕ್ಕೂ ಜನ ಕೂಡ ಯೋಚನೆ ಮಾಡುವಂತಹ ಸ್ಥಿತಿಯಲ್ಲಿ ಇದ್ದಾರೆ. ಆ ಸ್ಥಿತಿಗೆ ತಳ್ತಾ ಇದೆ ಈ ಒಂದು ವ್ಯವಸ್ಥೆ. ಸ್ಯಾನ್ ಫ್ರಾನ್ಸಿಸ್ಕೋ ಟು ಮುಂಬೈ ವಿಮಾನ ಒಂದು ಕೋಲ್ಕತ್ತಾದಲ್ಲಿ ತುರ್ತು ಲ್ಯಾಂಡ್ ಮಾಡಲಾಗಿದೆ. ಲಂಡನ್ ಹೋಗ್ತಾ ಇತ್ತು. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ನಾನು ಹೇಳ್ತಾ ಇದ್ದೆ ಕೆಲವು ದಿನಗಳ ಹಿಂದೆ ಅತಿ ದೊಡ್ಡ ದುರಂತ, ಇಡೀ ಪ್ರಪಂಚನೇ ಯಾವತ್ತೂ ಮರೆಯದಂಥ ದುರಂತ ನಡೆದು ಹೋತು ನಮ್ಮ ದೇಶದಲ್ಲೇ. ಅದು ಮಾಸೋ ಮುನ್ನಾನೆ ಈ ರೀತಿಯಾಗಿ ಪದೇ ತಾಂತ್ರಿಕ ದೋಷಗಳು ಅದು ಏರ್ ಇಂಡಿಯಾದಲ್ಲಿ ನಡೀತಾ ಇರೋದ್ರಿಂದ ಬಹಳಷ್ಟು ಈ ವಿಮಾನಯಾನ ಪ್ರಯಾಣಿಕರು ನಿರಂತರವಾಗಿ ನಡೆಸುವಂಥವರಿಗೆ ಅಥವಾ ಇನ್ಮುಂದೆ ವಿಮಾನದಲ್ಲೇ ಓಡಾಡಬೇಕು ಅನ್ನುವಂಥ ಪ್ಲಾನ್ ಇರುವಂಥವರಿಗೆ ಬಹಳಷ್ಟು ಸಹಜವಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗೋದಕ್ಕೆ ಈ ವ್ಯವಸ್ಥೆ ಕಾರಣ ಆಗುತ್ತೆ. ಚಪ್ಪಲನ್ನು ಹಾಕಿಕೊಳ್ಳುವಂಥ ಜನಸಾಮಾನ್ಯ ಕೂಡ ಹವಾಯಿ ಜಹಾಜ್ ಅಂದರೆ ವಿಮಾನವನ್ನು ಏರಬೇಕು ಅನ್ನುವಂಥ ಕನಸಿನೊಂದಿಗೆ ಭಾರತದಲ್ಲಿ ವಿಮಾನಯಾನ ಸಂಪರ್ಕದ ಕ್ರಾಂತಿಯೇ ಉಂಟಾಗಿದೆ. ಅದರ ಪ್ರತಿಫಲವನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ವಿ. ಆದರೆ 11ನೇ ತಾರೀಕಿನ ನಂತರ ಇದ್ದಕ್ಕಿದ್ದ ಹಾಗೆ ಏನೆಲ್ಲ ಬದಲಾವಣೆಗಳಾಯಿತು, ಯಾಕೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇವತ್ತು ಎಲ್ಲರಲ್ಲೂ ಮೂಡ್ತಾ ಇದ್ದಾವೆ. ಯಾಕಂದರೆ ಯಾವುದೋ ಒಂದು ವಿಮಾನ ಒಂದು ಬಾರಿ ಅಪಘಾತ ಆಯಿತು ಅಥವಾ ಅಪಘಾತಕ್ಕೆ ಕಾರಣವನ್ನು ಇನ್ನೂ ಕೂಡ ಹುಡುಕ್ಲಾಗ್ತಾ ಇದೆ. ಅದರ ಬೆನ್ನಲ್ಲಿಯೇ ಅದೇ ರೀತಿಯಾಗಿರ್ತಕ್ಕಂಥ ಘಟನೆಯನ್ನು ಮರುಕಳಿಸ್ಬಿಡುತ್ತಾ ಅನ್ನುವಂಥ ಭಯ ಉಂಟು ಮಾಡುವಂಥ ರೀತಿಯಲ್ಲಿ ವಿಮಾನದಲ್ಲಿ ತಾಂತ್ರಿಕ ದೋಷಗಳಾಗ್ತಾ ಇದ್ದಾವೆ. ಒಂದೆರಡು ವಿಮಾನಗಳಲ್ಲ, ಸಾಕಷ್ಟು ವಿಮಾನಗಳು, ಅದರಲ್ಲೂ ಕೂಡ ಭಾರತದಿಂದ ಬರುವಂಥ ವಿಮಾನಗಳು ಭಾರತಕ್ಕೆ ಅಥವಾ ಭಾರತದಿಂದ ಹೊರಟಂಥ ವಿಮಾನಗಳೇ ಜಾಸ್ತಿ ಇರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇವತ್ತಿನ ಘಟನೆಯನ್ನು ಕೂಡ ಗಮನಿಸಿ ನಾವು ಉದಾಹರಣೆಯಾಗಿ ಇಟ್ಟುಕೊಂಡು ನೋಡೋದಾದರೆ ಅತಿ ಹೆಚ್ಚು ಈ ರೀತಿಯಾಗಿರ್ತಕ್ಕಂಥ ತೊಂದರೆಗೆ ಸಿಲುಕಿರುವಂಥದ್ದು ಏರ್ ಇಂಡಿಯಾದ ವಿಮಾನಗಳು ಸಿಲುಕಿದಾವೆ. ಅದು ಇವತ್ತು ಫ್ರಾಂಕ್ಫರ್ಟ್ಗೆ ಹೊರಟಂಥ ವಿಮಾನ ಇರ್ಬೋದು ಅಥವಾ ಮೊನ್ನೆ ಆದಂಥ ಸಂದರ್ಭದಲ್ಲಿ ಇರ್ಬೋದು. ಇವತ್ತೇ ಎರಡು ಆ ರೀತಿಯಾಗಿರ್ತಕ್ಕಂಥ ಘಟನೆಗಳು ಆಗಿದ್ದಾವೆ. ಜೊತೆಗೆ ಇಂಡಿಗೋ ವಿಮಾನದಲ್ಲೂ ಕೂಡ ತಾಂತ್ರಿಕ ದೋಷವನ್ನು ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಅದನ್ನು ತುರ್ತು ಭೂಸ್ಪರ್ಶವನ್ನು ಮಾಡಲಾಗಿತ್ತು. ಮೊನ್ನೆ ತಾನೇ ನಾವು ಗಮನಿಸ್ತಾ ಇದ್ವಿ, ಸೌದಿ ಅರೇಬಿಯಾದಿಂದ ಹಜ್ ಯಾತ್ರಿಕರು ಬಂದಂಥ 250 ಜನ ಹಜ್ ಯಾತ್ರಿಕರು ಇದ್ದಂಥ ಸೌದಿ ಅರೇಬಿಯಾದ ವಿಮಾನ ಭಾರತದ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅದನ್ನು ತುರ್ತು ಭೂಸ್ಪರ್ಶ ಮಾಡಲಾಗುತ್ತೆ. ಅಲ್ಲಿ ಸಾಕಷ್ಟು ಹೊಗೆ ಆವರಿಸಿಕೊಂಡಿರುತ್ತೆ. ಅದೇ ರೀತಿಯಾಗಿರ್ತಕ್ಕಂಥ ಘಟನೆಗಳು ಮರುಕಳಿಸ್ತಾ ಇರುವಂಥದ್ದು. ಅದು ಸ್ಥಳೀಯವಾಗಿ ಹೋಗುವಂಥ ಡೊಮೆಸ್ಟಿಕ್ ಏರ್ಲೈನ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಇರ್ಬೋದು, ಇಂಥ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಇದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಜನರಲ್ಲಿ ಮೂಡ್ತಾ ಇದೆ. ಇದು ಆತಂಕಕ್ಕಿಂತ ಹೆಚ್ಚಾಗಿ ಇವತ್ತು ಇರತಕ್ಕಂಥದ್ದು ಸಹಜವಾಗಿ ಭಯ ಕಾಡುತ್ತೆ. ಯಾಕಂದರೆ ಆ ಒಂದು ಘಟನೆಯನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಕಣ್ಣ ಮುಂದೆ ಆ ವಿಮಾನದಲ್ಲಿ ಇದ್ದಂಥ 242 ಜನರಲ್ಲಿ 241 ಜನ ಸಾವನ್ನಪ್ತಾರೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂಥ ಸಾಕಷ್ಟು ಹಾಸ್ಟೆಲ್ನ ಹುಡುಗರು, ಅದರಲ್ಲೂ ಕೂಡ ವೈದ್ಯರು ಕೂಡ ಸಾವನ್ನಪ್ಪಿರುವಂಥದ್ದು. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ
ಸಾವಿನ ಸಂಖ್ಯೆಯೇ ಇವತ್ತು ನಿನ್ನೆನೂ ಕೂಡ ಇಬ್ಬರು ಗಾಯಗೊಂಡಂಥವ್ರು ಸಾವನ್ನಪ್ಪಿದ್ದಾರೆ. ಹೀಗಾಗಿ 276ಕ್ಕೆ ತಲುಪಿರುವಂಥದ್ದು ಅಧಿಕೃತವಾಗಿ ಸರ್ಕಾರ ಕೊಟ್ಟಂತ ಮಾಹಿತಿಯನ್ನ ನೋಡೋದಾದ್ರೆ ಅದರ ಬೆನ್ನಲ್ಲೇ ನಡೆದಿರ್ತಕ್ಕಂಥ ಈ ನಿರಂತರವಾದಂಥ ಬೆಳವಣಿಗೆಗಳು. ಹಾಗಿದ್ರೆ ಇದರಲ್ಲಿ ನಮ್ಮ ವೈರಿ ರಾಷ್ಟ್ರಗಳು ಏನಾದರೂ ಕೈವಾಡಗಳಿದಾವ ಅಥವಾ ತಾಂತ್ರಿಕ ದೋಷ ಎದುರಾಗ್ತಾ ಇದೆ ಅಂದಾಗ ಇಷ್ಟು ದಿನಗಳ ಕಾಲ ಒಂದು ನೆಗ್ಲಿಜೆನ್ಸ್ ಅನ್ನ ಮಾಡಿಕೊಂಡು ಬರಲಾಗ್ತಾ ಇತ್ತಾ ಅಥವಾ ಈಗ ಇದ್ದಕ್ಕಿದ್ದಂತೆ ಯಾಕೆ ಇಂಥ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ರೆ, ಮತ್ತೊಂದು ಕಡೆನ ಕೂಡ ನೋಡಬೇಕಾಗುತ್ತೆ, ಬಾಂಬ್ ಥ್ರೆಟ್ಸ್ಗಳು ಬರ್ತವೆ. ನಿನ್ನೆ ಕೂಡ ಜರ್ಮನಿಯ ಫ್ರಾಂಕ್ಫರ್ಟ್ ಇಂದ ನಿನ್ನೆ ಜರ್ಮನಿಯಿಂದ ಬಂದಿರುವಂಥ ಏರ್ಲೈನ್ಸ್ ಏನಾಗ್ತಾ ಇತ್ತು ಅದನ್ನು ಮರಳಿ ಮತ್ತೆ ಕಳಿಸ್ತಾರೆ. ಅದನ್ನು ಹೈದರಾಬಾದ್ನಲ್ಲಿ ಅದಕ್ಕೆ ಲ್ಯಾಂಡಿಂಗ್ ಆಗೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ, ಯಾಕಂದ್ರೆ ಅದಕ್ಕೆ ಬಾಂಬ್ ಥ್ರೆಟ್ ಬಂದಿದೆ ಅನ್ನುವಂಥದ್ದು. ಅಂದ್ರೆ ಅದು ಸುಮಾರು 2 ಗಂಟೆಗಳ ಕಾಲ ಆಲ್ರೆಡಿ ಅದು ಆನ್ ಏರ್ ಆಗಿರುತ್ತೆ. ಆದರೆ ಯಾವಾಗ ಹೈದರಾಬಾದ್ನಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದೇಶ ಹೋಗುತ್ತೋ ಮರಳಿ ಅದನ್ನು ಮತ್ತೆ ಜರ್ಮನಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಂದ್ರೆ ಘಟನೆಗಳು ಸಂಭವಿಸ್ತಾ ಇದ್ದಾವೆ ನಿರಂತರವಾಗಿ. ಕೆಲವೊಂದರಲ್ಲಿ ಬಾಂಬ್ ಥ್ರೆಟ್ ರೀತಿಯಾಗಿರ್ತಕ್ಕಂಥದ್ದು ಮಾನವ ನಿರ್ಮಿತ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಆದರೆ ಇದ್ದ ಹಾಗೆ ಈ ರೀತಿಯಾಗಿ ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳು ಕಾಣಿಸ್ಕೊಳ್ತಾ ಇರುವಂಥದ್ದು ಮಾತ್ರ ಸಹಜವಾಗಿ ಅಪರೂಪ, ಜೊತೆಗೆ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈಗ ನಾವು ಸಾಕಷ್ಟು ಬಾರಿ ಗಮನಿಸ್ತಾ ಇರ್ತೀವಿ. ಈಗ ಆಪರೇಷನ್ ಸಿಂಧೂರ ಮುಗಿದ ಕೆಲ ದಿನದಲ್ಲಿಯೇ ನಾವು ನೋಡ್ತಾ ಇದ್ವಿ, ಇಂಡಿಗೋ ವಿಮಾನ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅದು ಆ ಥಂಡರ್ ಸ್ಟಾರ್ಮ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ, ಮಿಂಚು ಗುಡುಗುಗಳ ಮಧ್ಯದಲ್ಲಿ ಸಿಕ್ಕಾಕೊಳ್ಳುತ್ತೆ. ಪಾಕಿಸ್ತಾನ ಆ ಸಂದರ್ಭದಲ್ಲಿ ತನ್ನ ಏರ್ ಸ್ಪೇಸ್ ಅನ್ನ ಬಳಕೆ ಮಾಡೋದಕ್ಕೆ ಭಾರತಕ್ಕೆ ಅವಕಾಶ ಕೊಡೋದಿಲ್ಲ. ಆದರೆ ಹೇಗೋ ಒಂದು ಸಾಹಸವನ್ನ ಮೆರೆದಂತ ನಮ್ಮ ಪೈಲಟ್ ಅದನ್ನು ಶ್ರೀನಗರದಲ್ಲಿ ಯಶಸ್ವಿಯಾಗಿ ಲ್ಯಾಂಡಿಂಗ್ ಅನ್ನ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಸಹಜವಾಗಿ ಭಯ ಉಂಟಾಗಿರುತ್ತೆ. ಆದರೆ ಅದಕ್ಕೆ ನಿಸರ್ಗ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುವಂಥದ್ದು. ಆದರೆ ನಾವು ಗುಜರಾತ್ನಲ್ಲಿ ಅಹಮದಾಬಾದ್ನಲ್ಲಿ ನಡೆದಂಥ ವಿಮಾನ ದುರಂತದ ನಂತರದಲ್ಲಿ ಘಟನೆಗಳನ್ನ ಗಮನಿಸ್ತಾ ಇದ್ರೆ ಒಂದಿಲ್ಲ ಒಂದು ತಾಂತ್ರಿಕ ದೋಷಗಳು ಲ್ಯಾಂಡ್ ಆಗುವಾಗ ಅಥವಾ ಟೇಕ್ ಆಫ್ ಆದ ಬಳಿಕ ಕಂಡು ಬರುವಂಥದ್ದು. ನಿನ್ನೆ ಸಿಂಗಾಪುರದಲ್ಲೂ ಕೂಡ ಒಂದು ನಮ್ಮ ಏರ್ ಇಂಡಿಯಾ ವಿಮಾನಕ್ಕೆ ಇದೇ ರೀತಿಯಾದಂಥ ಒಂದು ಆತಂಕ ಎದುರಾದನ್ನು ಕೂಡ ಗಮನಿಸ್ತಾ ಇದ್ವಿ. ಅಂದ್ರೆ ಸಹಜವಾಗಿ ಇದರ ಹಿಂದೆ ಏನ್ ಇದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇದನ್ನ ಇವತ್ತು ಸರ್ಕಾರಗಳು ಕೂಡ ಇದನ್ನ ಆದಷ್ಟು ಬೇಗ ತನಿಖೆಯನ್ನು ಮಾಡಿದಾಗಲೇ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಗೊತ್ತಾಗುತ್ತೆ. ಆದರೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಭಾರತದ ಏರ್ಲೈನ್ಸ್ ಅನ್ನ, ಅದರಲ್ಲೂ ಏರ್ ಇಂಡಿಯಾನ ಯಾರಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಥವಾ ಭಾರತದ ಏರ್ಲೈನ್ಸ್ಗಳಿಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಭಾರತಕ್ಕೆ ಬರ್ತಿರುವಂಥ ವಿಮಾನ ಮತ್ತು ಭಾರತದಿಂದ ಹೊರಟಿರುವಂಥ ವಿಮಾನಗಳಿಗೆ ಯಾಕೆ ಹೆಚ್ಚಾಗಿ ಆತಂಕ ಎದುರಾಗ್ತಾ ಇದೆ. ನಿನ್ನೆ ಕೂಡ ನಾವು ನೋಡ್ತಾ ಇದ್ವಿ, ಇಂಗ್ಲೆಂಡಲ್ಲಿ ಒಂದು ಘಟನೆ ಆಗುತ್ತೆ ಆ ರೀತಿಯಾಗಿರ್ತಕ್ಕಂಥದ್ದು. ಅಲ್ಲಿಯ ಒಂದು ವಿಮಾನ ಒಂದು ತಾಂತ್ರಿಕ ದೋಷದಿಂದ ಭೂಸ್ಪರ್ಶ ಮಾಡುತ್ತೆ ಅನ್ನೋದನ್ನು ಹೊರತುಪಡಿಸಿದ್ರೆ ಹೆಚ್ಚಾಗಿ ಭಾರತಕ್ಕೆ ಸಂಬಂಧಪಟ್ಟಂಥ ವಿಮಾನಗಳು ಅಥವಾ ಭಾರತಕ್ಕೆ ಬರ್ತಿರುವಂಥ ವಿಮಾನಗಳಲ್ಲಿ ಇಂಥ ತಾಂತ್ರಿಕ ದೋಷ ಕಂಡು ಬರ್ತಾ ಇರೋದು ಸಹಜವಾಗಿ ಆತಂಕ ಸಹಿತವಾದಂಥ ಪ್ರಶ್ನೆಗಳಿಗಂತೂ ಕಾರಣ ಆಗ್ತಾ ಇದೆ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.